ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇವತ್ತು ನಂದು ರುಟೀನು, ಏನು ಅಡುಗೆ ಮಾಡಿದ್ದೀನಿ, ಏನು ಮಾಡ್ತಾ ಇರ್ತೀನಿ, ಇದನ್ನೆಲ್ಲ ನಿಮ್ಗೆ ತೋರಿಸ್ತಾ ಇರ್ತೀನಿ ಅಷ್ಟೇ. ಏನೂ ಸ್ಪೆಷಲ್ ಇಲ್ಲ. ಜೋರು ನೆಗಡಿಯಾಗಿದೆ, ತಲೆಭಾರ. ಹಾಗಾಗಿ ಟ್ರಾವೆಲಿಂಗ್ ಎಲ್ಲ ಮುಗಿಸಿ ಬಂದ್ವಲ್ಲ, ಟ್ರಿಪ್ಪೆಲ್ಲ ಹೋಗಿ ಬಂದಿದ್ದು, ಅಲ್ಲೇ ಸ್ವಲ್ಪ ನೆಗಡಿ ಆಗಿತ್ತು. ಇಲ್ಲಿ ಬಂದ ಮೇಲೆ ಜಾಸ್ತಿ ಆಯಿತು ನೆಗಡಿ ಇಬ್ಬರಿಗೂ, ನನಗೂ ಅಷ್ಟೇ, ಯಜಮಾನ್ರಿಗೂ ಅಷ್ಟೇ. ಹಾಗಾಗಿ ನೆಗಡಿ ಆಗಿರೋದ್ರಿಂದ ತೀರಾ ಉಮೇದಿಲ್ಲ ಕೆಲಸ ಮಾಡೋಕ್ಕೆ. ಹಾಗಾಗಿ ಇವತ್ತು ನಾನು ಏನು ಅಡುಗೆ ಮಾಡಿದ್ದೀನಿ ಅದನ್ನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇವತ್ತು ನಾನು ಸೀಮೆ ಬದನೆಕಾಯಲ್ಲಿ ಗೊಜ್ಜು ಮಾಡಿದ್ದೀನಿ ನೋಡಿ. ಖಾರವಾಗಿ ಬಾಯಿಗೆ ರುಚಿಯಾಗಬೇಕಂತ ಸೀಮೆ ಬದನೆಕಾಯಲ್ಲಿ ಗೊಜ್ಜು ಮಾಡಿದ್ದೀನಿ. ಸೀಮೆ ಬದನೆಕಾಯನ್ನು ಬೇಯಿಸಿ ಅದನ್ನು ಚೆನ್ನಾಗಿ ಕಿವುಚಿಬಿಟ್ಟು ಅದಕ್ಕೆ ಹುಣಸೆಹಣ್ಣಿನ ರಸ, ಉಪ್ಪು, ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಹಾಕಿ, ಇಂಗು, ಉದ್ದಿನಬೇಳೆ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಕಿ, ಈರುಳ್ಳಿ ಕಟ್ ಮಾಡಿ ಹಾಕಬೇಕು. ತುಂಬ ಟೇಸ್ಟಿಯಾದಂತಹ ಗೊಜ್ಜು ರೆಡಿಯಾಗುತ್ತೆ. ಇದನ್ನು ನೀವು ಏನು ಮಾಡ್ಬೋದು ಅಂದರೆ, ಇದಕ್ಕೆ ಒಗ್ಗರಣೆಗೆ ಅರಿಶಿನೂ ಹಾಕ್ಬೋದು. ನಾನು ಒಂದೊಂದು ದಿವಸ ಹಾಕ್ತೀನಿ. ಇವತ್ತು ನನಗೆ ಅರಿಶಿನ ಹಾಕೋಕ್ಕೆ ಬಿಟ್ಟೋಯ್ತು, ಪರವಾಗಿಲ್ಲ. ಇಂಗು ಸೇರಿಸ್ಬೇಕು ಒಗ್ಗರಣೆಗೆ, ಚೆನ್ನಾಗಿ ಇಂಗು ಹಾಕಬೇಕು. ಸೀಮೆ ಬದನೆಕಾಯಿಯ ಗೊಜ್ಜು. ಹಾಗೆ ಇನ್ನೊಂದು ಅಡುಗೆ ನೋಡಿ, ಸಬ್ಬಸಿಗೆ ಸೊಪ್ಪಲ್ಲಿ ದಾಲು ಕಮ್ ಸಾಂಬಾರಂತೂ ಹೇಳ್ಬೋದು ನೀವು, ದಾಲ್ ಅಂತೂ ಹೇಳ್ಬೋದು, ಯಾವ್ದು ಬೇಕಿದ್ರೆ ಹೇಳ್ಬೋದು. ನೋಡಿ, ಇದು ದಾಲ್ ಅಂತ ನಾನು ಕೆಂಪು ಮಸಾಲೆ ಹಾಕಿ ಮಾಡೋಣ ಅಂತಲೇ ಮಾಡಿದ್ದು. ಸಾಂಬಾರು ಮಸಾಲೆ ಅಲ್ಲ, ಸ್ವಲ್ಪ ಚೇಂಜ್ ಮಸಾಲೆ ಹಾಕಿರ್ತೀನಿ ಇದಕ್ಕೆ. ಸಬ್ಬಸಿಗೆ ಸೊಪ್ಪಲ್ಲಿ ಮಾಡಿದ್ದು, ಸಬ್ಬಸಿಗೆ ಸೊಪ್ಪು ತಂದಿದ್ದೆ, ಹಾಗಾಗಿ ಸಬ್ಬಸಿಗೆ ಸೊಪ್ಪಿದು ದಾಲ್ ಮಾಡಿದೆ. ಹಾಗೂ ಸೀಮೆ ಬದನೆಕಾಯಿ ಗೊಜ್ಜು ಮಾಡಿದೆ. ಈಗ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ರೆಡಿ ಆಗ್ತಾ ಇದೆ. ಗಂಟೆ ಇನ್ನು 12 ಅಷ್ಟೇ. ಬನ್ನಿ ಮಾತಾಡೋಣ. ಈ ಕಡೆ ನೋಡಿ, ಯಜಮಾನರು ಲ್ಯಾಪ್ಟಾಪ್ ಇಟ್ಕೊಂಡು ಅವ್ರದ್ದೇನೋ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಅಮ್ಮ ಕೂತಿದ್ದಾರೆ ನೋಡಿ. ಅಮ್ಮ ಬಂದಿದ್ದಾರೆ. ಅಮ್ಮನೂ ನಿಮ್ಗೆ ತೋರಿಸ್ತಾ ಇರ್ತೀನಿ ಮುಂದೆ ವಿಡಿಯೋಗಳಲ್ಲಿ. ಅಮ್ಮ ಇರ್ತಾರೆ, ಅಮ್ಮನ್ನ ತೋರಿಸ್ತಾ ಇರ್ತೀನಿ. ಅಮ್ಮ ಎಲ್ಲೋಗಿ ಬಂದೆ ಈಗ? ನಾನು ಅಮ್ಮ ಯಜಮಾನರು ವಾಕಿಂಗ್ ಹೋಗಿ ಬಂದ್ವಿ. ಸ್ನಾನ ಎಲ್ಲ ಮುಗಿಸಿ ಟೀ ಎಲ್ಲ ಕುಡಿದು ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದ್ವಿ. ಫ್ರೆಂಡ್ಸ್, ನಾವು ಮೊನ್ನೆ ಅಷ್ಟೇ ಆಂಧ್ರ ಪ್ರದೇಶ್ ಟ್ರಿಪ್ ಮುಗಿಸಿ ಬಂದ್ವಿ ಅಲ್ವಾ. ಅಲ್ಲಿ ಏನೇನು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ದೆ. ಆದರೆ ಏನು ತಗೊಂಡ್ರು ನಿಮ್ಗೆ ತೋರಿಸ್ಬೇಕಲ್ವ. ನಾನು ತೋರಿಸ್ದೇ ಇರಲ್ಲ ಏನು ತಗೊಂಡ್ರು. ಪೂರ್ತಿ ತುಂಬ ಚಿಕ್ಕ ಚಿಕ್ಕ ವಸ್ತುನೇ ತಗೊಂಡಿದ್ದು, ಆದರೂ ನಿಮ್ಗೆ ತೋರಿಸ್ತೀನಿ ಅಂತ ನನಗಿಷ್ಟ. ಅಮ್ಮಂಗೂ ಇನ್ನೂ ತೋರಿಸ್ತಿಲ್ಲ. ಅಮ್ಮ ನಿನ್ನೆ ಸಂಜೆ ಬಂದಿದ್ದಾರೆ. ಹಾಗಾಗಿ ಅಮ್ಮಂಗೂ ತೋರಿಸಿದಾಗಾಯಿತು, ನಿಮಗೂ ತೋರಿಸಿದಾಗಾಯಿತು ಅಂತ ತಂದಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ಒಂದೊಂದೇ ನಿಮಗೆ. ನೋಡಿ, ನಾನೊಂದು ಎಷ್ಟು ಚೆನ್ನಾಗಿದೆ ನೋಡಿ, ತಿರುಪತಿ ಸ್ಟೋನ್ ಎಲ್ಲ ಇರುವಂಥದ್ದು ನೋಡಿ, ಕಾಣ್ತಾ ಇದೆಲ್ಲ. ತಿರುಪತಿ ವೆಂಕಟರಮಣ, ಆ ಕಡೆ ಈ ಕಡೆ ಶಂಖ ಮತ್ತು ಚಕ್ರ ಇರುವಂಥದ್ದು, ಫುಲ್ಲು ಸ್ಟೋನ್ಸ್ ಇದೆ. ಜಗಮಗ ಅಂತಿದೆ ನೋಡಿ. ಇದೊಂದು ತಗೊಂಡೆ. ಅದು ಎಲ್ಲಿ ತಗೊಂಡೆ ನಾನು ಅಂತ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಸ್ವರ್ಣಗಿರಿ ತಿರುಪತಿ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲೇ ತಗೊಂಡಿದ್ದು ಅಂತ ಕಾಣುತ್ತೆ. ನೋಡಮ್ಮ, ನೋಡಿ ಮಧ್ಯ ವೆಂಕಟರಮಣ, ಈ ಕಡೆ ಶಂಖ, ಈ ಕಡೆ ಚಕ್ರ. ಸ್ಟೋನ್ ನೋಡೋಲ್ಲ, ಹೊಳಿದಿರೋದು ನೋಡಿ, ಚಕಮಗ ಅಂತಿದೆ. ಚೆಂದ ಉಂಟಲ್ಲ. ಅದಕ್ಕೆ ಖುಷಿ ಆಯ್ತು ನನಗೆ ನೋಡಿ, ಅದಕ್ಕೆ ತಗೊಂಡೆ. 250 ರೂಪಾಯಿ ಅಂತ ಹೇಳಿದರು ಇದಕ್ಕೆ. ಆಮೇಲೆ 200 ರೂಪಾಯಿ ಕೊಟ್ಟರು. ಇನ್ನೂ ಕಮ್ಮಿ ಕೇಳಿದ್ರು ಕೊಡ್ತಿದ್ರೇನ, ನಾವು ಬಾರ್ಗೇನ್ ಮಾಡೋದು ಹುಷಾರಲ್ಲ. ಹಾಗಾಗಿ 200 ರೂಪಾಯಿ ಕೇಳಿದೆ, ಕೊಟ್ಟ ಅವನು. ಸುಮ್ಮನೆ ತಗೊಂಡು ಬಂದಿದ್ದು ತಗೊಂಡೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಈ ಥರ ಶಿವಲಿಂಗದೊಂದು ಮ್ಯಾಗ್ನೆಟ್, ಇದು ಫ್ರಿಜ್ಜಿಗೆಲ್ಲ ಹಚ್ಚುವಂಥ ಮ್ಯಾಗ್ನೆಟ್, ಇದೊಂದು ತಗೊಂಡೆ. ಫ್ರಿಜ್ಜಿಗೆ ಅನ್ಸಕ್ಕೆ ಚೆಂದ ಉಂಟು. ಇದೆರಡು ತಗೊಂಡೆ ನಾನು. ಇನ್ನೇನು ತಗೊಂಡೆ ತೋರಿಸ್ತೀನಿ ತಡಿ. ನೆಕ್ಸ್ಟು 2 ಫ್ರಾಕ್ ತಗೊಂಡಿದ್ದೀನಿ ನೋಡಿ. ಮೊಮ್ಮಗಳಿಗೆ ಇಷ್ಟ ಆಯ್ತು. ನನ್ನ ಮಕ್ಕಳು ಸಣ್ಣ ಇರುವಾಗ ಇದೇ ಥರದ ಫ್ರಾಕು, ಈ ಪ್ಯಾಟರ್ನ್ ಫ್ರಾಕ್ಸು, ಫುಲ್ ಅರ್ಧ ಮುಕ್ಕಾಲು ಕಾಲಿಗಾಗುವಂಥ ಮಿಡಿ, ಆಮೇಲೆ ಇಲ್ಲಿಂದ ಕೆಳಗಾಗುವಂತಹ ಲಾಂಗ್ ಸ್ಕರ್ಟ್ ಥರದ್ದೆಲ್ಲ ಫ್ಯಾಷನ್ ಇತ್ತು ನನ್ನ ಮಕ್ಕಳು ಸಣ್ಣ ಇರುವಾಗ. ಈಗ ಮತ್ತೆ ಬಂದಿದೆ ಅದೇ ಫ್ಯಾಷನ್ನು. ನನಗೆ ಇಷ್ಟ ಆಯಿತು, ಅದಕ್ಕೆ ಮೊಮ್ಮಗಳಿಗೆ ಅಂತ 2 ಫ್ರಾಕ್ ತಗೊಂಡೆ. ಗಂಡು ಮಕ್ಕಳ ಬಟ್ಟೆ ಏನೂ ಇರಲಿಲ್ಲ, ಮೊಮ್ಮಗಂಗೆ ಏನೂ ತೊಗೊಳಕ್ಕಾಗಲಿಲ್ಲ. ಮೊಮ್ಮಗಳಿಗೆ ಈ ಫ್ರಾಕ್ ಸಿಕ್ತು, ತಗೊಂಡು ಬಂದೆ. ನೋಡಿ ಹೆಂಗುಂಟಮ್ಮ, ನೋಡಿ ಒಂದು ರೆಡ್ ಕಲರ್ ನೋಡಿ, ವೈಟ್ ಆ್ಯಂಡ್ ರೆಡ್ ನೋಡಿ ಅಲ್ಲ. ನನಗೂ ಇಷ್ಟ ಆಯಿತು ನೋಡಿ. ಅದಕ್ಕೆ ಇದೆಷ್ಟು ಕೊಟ್ವಿ? 100 ರೂಪಾಯಿ ಅನ್ಸುತ್ತೆ ಒಂದೊಂದು ಫ್ರಾಕ್ ಅಷ್ಟೇ. 150 ಅಂದ, 100 ರೂಪಾಯಿ ಕೊಟ್ಟ. ಅದಕ್ಕೆ ತಗೊಂಡೆ ನಾನು. ಚೆನ್ನಾಗಿದೆಯಲ್ಲ ಅಂತ ತಗೊಂಡೆ, ಇಷ್ಟ ಆಯ್ತು ನನಗೆ. ಇರಲಿ,
ಮೊಮ್ಮಗಳಿಗೆ ಆಯಿತು ಅಂತ. ಆಮೇಲೆ ಮೊಮ್ಮಗಳಿಗೊಂದು ಆಟ ಸಾಮಾನು ತಗೊಂಡೆ. ಇಲ್ಲಿ ನೋಡಿ ಒಂದು ಆಟ ಸಾಮಾನು, ಇದು ಹಿಂಗಂತ ಬಿಟ್ಟರೆ ಪಲ್ಟಿ 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 ಹೊಡಿಯತ್ತೆ ನೋಡಿ ಆಟ ಸಾಮಾನು. ಅವನಿಗೆ ಅಂತ ತಗೊಂಡೆ. ಇದು ಅವನಿಗೊಂದು ಆಟ ಸಾಮಾನು ನೋಡಿ ಬೆಕ್ಕಿನ ಥರ. ಇದು ನೆಲಕ್ಕೆ ಹೀಗೆ ರುಯ್ ಅಂತ ಎಳೆದು ಬಿಟ್ಟರೆ ಪಲ್ಟಿ 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 ಹೊಡ್ಕೊಂಡು ಹೋಗ್ತಾ ಇರುತ್ತೆ, ಆಯಿತಾ. ಅದೊಂದು ಆಟ ಸಾಮಾನು ತಗೊಂಡೆ. ಆಮೇಲೆ ಇನ್ನೊಂದು ಇಲ್ಲಿ ನೋಡಿ, ಅಂಬೆಗಾಲು ಹಾಕು ಮಗು ಥರ ಎಲ್ಲ ಹಾಕೊಂಡೆ ನೋಡ್ರೆ. ಪಾಪು ಪಾಪು ಥರ ಇಲ್ಲಿ ನೋಡಿ, ಅಂಬೆಗಾಲು ಹಾಕು ಪಾಪು ನೋಡಿ. ಇಲ್ಲಿ ಕೀ ಇದೆ, ಅದಕ್ಕೆ ಕೀ ಕೊಟ್ಟರೆ ನನ್ನ ಕೈ ಮೇಲೆ ಇಟ್ಟರೆ ಗೊತ್ತಾಗಲ್ಲ, ಅದು ಇಲ್ಲಿ ಮೂವ್ ಆಗಲ್ಲ. ಅದು ನೆಲಕ್ಕಿಟ್ಟರೆ ಅಂಬೆಗಾಲು ಹಾಕೊಂಡು ಮೂವ್ ಆಗುತ್ತೆ. ಕೊನೆಯಲ್ಲಿ ತೋರಿಸ್ತೀನಿ ನಿಮ್ಗೆ ಅದನ್ನು ನಾನು. ಇದು ಅಂಬೆಗಾಲು ಹಾಕಿ ಹೋಗುವಂಥದ್ದು. ಮಕ್ಕಳಿಗೊಂಥರ ಖುಷಿ ಆಗುತ್ತಲ್ಲ. ಈಗ ಆಯಿತು 2.5 ವರ್ಷ ಆಗ್ತಾ ಬಂತು ನನ್ನ ಮೊಮ್ಮಗಳಿಗೆ, ಆದರೂ ಒಂದು ಇದೆಲ್ಲ ನಮಗೂ ನೋಡುವಾಗ ಆಸೆ ಆಗುತ್ತಲ್ಲ. ಹಾಗಾಗಿ ಮಕ್ಕಳಿಗೆ ಆಟಾಡೋ ಗೊತ್ತಿಲ್ಲ, ಅದು ಹಿಡ್ಕೊಂಡು ಬಂದೆ ಒಟ್ಟು ಇರಲಿ ಅಂತ. ಮಜಾ ಇದೆ ನೋಡೋಕ್ಕೆ. ಅದಕ್ಕೆ ಇರಲಿ, ಇದೊಂದು ಆಟ ಸಾಮಾನು ಇರಲಿ ಮೊಮ್ಮಗಳಿಗೆ ಅಂತ 12 ಆಟ ಸಾಮಾನು ತಗೊಂಡು ಬಂದೆ. ಹಾಗೆ ಬಳೆಗಳು ಮಾರ್ತಾ ಇದ್ರಾ, ಬಳೆಗಳು ನೋಡಿ ಭಾರಿ ಖುಷಿ ಆಯಿತು ನೋಡಿ. ಜಗ 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 ಅನ್ನತ್ತೆ ನೋಡಿ, ಶೈನಿಂಗ್ ಶೈನಿಂಗ್ ಇದೆ ನೋಡಿ. ಹಸಿರು, ಕೆಂಪು, ಬಿಳಿ ಸ್ಟೋನು. ಎಷ್ಟಿದೆ ಇಷ್ಟಕ್ಕೆ? ಇದು 4ಕ್ಕೆ 100 ರೂಪಾಯಿ ಅಂತ. 100 ಕೊಟ್ಟುವ 150 ಕೊಟ್ಟುವ ಸರಿ ನೆನಪಿಲ್ಲ. 100-150 ಕೊಟ್ವಿ ಇದಕ್ಕೆ ನೋಡಿ. 4 ಬಳೆ ಒಟ್ಟಿಗೆ ಇರುತ್ತೆ, ಒಟ್ಟಿಗೆ ತಗೊಳ್ಬೇಕು. ಇನ್ನೊಂದು ಬಳೆ ತಗೊಂಡಿದ್ದೆ ಗಾಜಿದು, ತುಂಬ ಚೆನ್ನಾಗಿತ್ತು. ಸೂಟ್ ಕೇಸಲ್ಲಿ ಇಟ್ಕೊಂಡು ಬರುವಾಗ ಪೀಸ್ ಪೀಸ್ ಆಗಿ ಹೋಯ್ತು. ಬಟ್ಟೆ ಮಧ್ಯೆ ಹಾಕಿ ಇಟ್ಟಿದ್ದೆ, ಹಾಕಿಟ್ಟರು ಉಳಿಲೇ ಇಲ್ಲ, ಪೀಸ್ ಆಗಿಬಿಡ್ತು. ಪೀಸ್ ಅಂತ ತೆಗೆದು ಅಗ್ಲಗ್ಲ ಬರುತ್ತಲ್ಲ, ಅಗ್ಲಗ್ಲದ 2 ಬಳೆ ಸೆಟ್ ಅದು. ನನ್ನ ಫ್ರೆಂಡ್ ಒಬ್ಬರು ಟ್ರಿಪ್ಪಲ್, ಅವ್ರು ಎರಡು ತಗೊಳ್ಳೇಬೇಕದು. 2 ತೊಗೊಂಡ್ವಿ. ಒಂದು ಅವಳು ನಾನು ಇಟ್ಕೊಳ್ತು, ಒಂದು ನನಗೆ ಒಂದು ನಿಂಗೆ ಇಟ್ಕೊಳ್ಳೋಣ ಅಂದ್ಲು. ಹಾಗೆ ಅದು ಒಂದು ಸೆಟ್ ತಗೊಂಡು ಒಂದು ಅವಳು ಇಟ್ಕೊಂಡ್ಲು, ಒಂದು ನಾನು ಇಟ್ಕೊಂಡೆ. ಅದು ಚಂದ ಇತ್ತು ಮಾತ್ರ, ಅಗ್ಲ ಬಳೆ ಚಂದ ಇತ್ತು. ಒಡೆದೋಯ್ತು, ಪೀಸ್ ಆಗಿತ್ತು. ಮನೆಗೆ ಒಂದು ಸೂಟ್ ಕೇಸ್ ಓಪನ್ ಮಾಡಿ ನೋಡುವಾಗ ಪೀಸ್ ಆಗಿತ್ತು. ಆ ಪೀಸಲ್ಲಿ ಡಸ್ಟ್ಬಿನ್ನಿಗೆ ಹೋಯ್ತು ಅಷ್ಟೇ. ಹಾಗೆ 3 ಕಿವಿ ತಗೊಂಡೆ ನಾನು. ಅಲ್ಲಿ ರಾಮಾನುಜಾಚಾರ್ಯ, ಹೈದರಾಬಾದ್ ಹತ್ರ ರಾಮಾನುಜಾಚಾರ್ಯದ್ದು ದೊಡ್ಡ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಇದೆಯಲ್ಲ, ಅದು ನೋಡ್ಕೊಂಡು ಹೊರಗೆ ಬರ್ತಾ ಇರುವಾಗ ಅಲ್ಲೆಲ್ಲ ಜೆಮ್ಸ್ ಆ್ಯಂಡ್ ಜುವೆಲ್ಸ್ ಇದು ಶಾಪ್ ಇತ್ತು, ಅಲ್ಲಿ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ 300 ಚಿಲ್ಲರೆ ಅಂತೆ, ಡಿಸ್ಕೌಂಟ್ ಆಗಿ 200 ರೂಪಾಯಿ ಕೊಟ್ಟರು ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಪಿಂಕ್ ಕಲರ್ ಒಂದು ಸ್ಟೋನ್ ತೊಗೊಂಡೆ ನಾನು, ನೋಡಮ್ಮ ಪಿಂಕ್, ಒಂದು ಪಿಂಕ್ ಕಲರ್ ತೊಗೊಂಡೆ. ಇನ್ನೊಂದು ಗ್ರೀನ್ ಕಲರ್ ತೊಗೊಂಡೆ ನೋಡಿ, ಗ್ರೀನ್ ಕಲರ್ ಸ್ಟೋನು. ನೋಡಿ ಗ್ರೀನ್ ಕಲರ್, ಗ್ರೀನ್ ಕಲರು. ಆಮೇಲೆ ಇದೊಂದು ಸ್ಯಾಂಡ್ ಸ್ಟೋನ್ ಅಂತ, ಇದೊಂಥರ ಏನು ಹೇಳೋದು, ಶೈನಿಂಗ್ ಆಗಿ ಬರುತ್ತೆ, ಬ್ರೌನ್ ಕಲರ್ ಇರುತ್ತೆ. ಚೆನ್ನಾಗುಂಟಲ್ಲ ಕಲರ್ ನೋಡಿ. ಇದು ಸ್ಯಾಂಡ್ ಸ್ಟೋನ್ ಅಂತ ಬ್ರೌನ್ ಕಲರ್ ಬರುತ್ತೆ ನೋಡಿ, ಬ್ರೌನ್ ಕಲರಲ್ಲಿ ನೋಡಿ. ಈ ಥರದ್ದು 3 ಕಲರಲ್ಲಿ ಇಯರಿಂಗ್ಸ್ ತಗೊಂಡೆ. ನಂಗೆ ಒಂದು ಹುಚ್ಚಿ ಇವೆಲ್ಲ ನೋಡಿದ ತಕ್ಷಣ ಒಂದು ಸೆಟ್ಟಿಗೆ 200 ರೂಪೀಸ್. ಹಾಗೆ ಇದು 3 ಸೆಟ್ ತಗೊಂಡೆ. ಇವಿಷ್ಟೇ ನಾನು ಶಾಪಿಂಗ್ ಮಾಡಿರುವಂಥದ್ದು, ಇನ್ನು ಎಂಥದ್ದು ಶಾಪಿಂಗ್ ಮಾಡಲಿಲ್ಲ. ಮಧ್ಯಪ್ರದೇಶ ಟ್ರಿಪ್ಪಿಗೆ ಹೋದವಾಗ ಸೀರೆ ಗಿರೆ ಎಲ್ಲ ಪರ್ಚೇಸ್ ಮಾಡಿದ್ವಿ. ಅದಕ್ಕೆ ಬೇಡಪ್ಪ, ಸಾಹಸ ಬೇಡ ನನಗೆ, ಸೀರೆ ಬೇಡ ಅಂತ ಸೀರೆ ಏನು ತೊಗೊಳಕ್ಕೆ ಹೋಗಲಿಲ್ಲ. ಇಷ್ಟೇ ತಗೊಂಡೆ, ಸಣ್ಣ ಶಾಪಿಂಗ್ ಅಷ್ಟೇ. ಮಂಗಳಗಿರಿ ಕಾಟನ್ ಸ್ಯಾರೀಸು ತುಂಬ ಚೆನ್ನಾಗಿ ಸಿಕ್ಕತ್ತೆ ಅಲ್ಲಿ ವಿಶಾಖಪಟ್ಟಣಮಲ್ಲಿ. ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡಿ ಅಂತ ನಮ್ಮ ಗೈಡ್ ಹೇಳಿದರು. ಬಟ್ ನಾವು ಹೋಗಲಿಲ್ಲ. ಯಾರು ನಮ್ಮ ಗ್ರೂಪಲ್ಲಿ ಒಂದು 2-3 ಫ್ಯಾಮಿಲಿ ಹೋದಕ್ಕೆ 1-2 ಸೀರೆ ತೊಗೊಂಡು ಬಂದರು. ನಾವು ಹೋಗಲಿಲ್ಲಪ್ಪ, ಸಾಕಾಗಿತ್ತು ನಮಗೆ ಓಡಾಡಿ ಆವತ್ತು. ಆಮೇಲೆ ಬೇಡ ಅನಿಸ್ತು ಸಾರಿ ಅಂತೂ. ನೋಡಿ, ಹೆಂಗಸರು ಸಾರಿ ತೊಗೊಳಕ್ಕೆ ಹೋದರೆ ವಾಪಸ್ ಬರೋದುಂಟ, ಹಾಗೆ ಅದಕ್ಕೆ ಬೇಡ ಅಂತ ಸಾರಿ ಸಾಹಸಕ್ಕೆ ಹೋಗಲಿಲ್ಲ ನಾವು. ಸಾರಿ ಎಂಥದ್ದು ಬೇಡ, ಇಂಥ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ವಲ್ಲ ಅಷ್ಟೇ ಸಾಕು ಅಂತ ಸುಮ್ಮನಾದೆ. ಇವಿಷ್ಟು ಸಣ್ಣ ಶಾಪಿಂಗ್ ಬಂದು ಚೆನ್ನಾಗಿತ್ತಲ್ಲ, ಸಣ್ಣದಾದ್ರು. ಆಟ ಸಾಮಾನು ಚೆನ್ನಾಗಿತ್ತು, ತೋರಿಸ್ತೀನಿ. ಆಟ ಸಾಮಾನನ್ನು ನಾನು ಮೂವ್ ಮಾಡಿ ತೋರಿಸ್ತೀನಿ ನಿಮಗೀಗ. ಓ, ಅಷ್ಟೇ ಹೋಗೋದು, ಅದು ಫಾಸ್ಟ್ ಹೋಗೋದಿಲ್ಲ ನೋಡಿ, ಸ್ಲೋಲಿ ಹೋಗುತ್ತೆ, ಅದು ಫಾಸ್ಟ್ ಹೋಗೋದಿಲ್ಲ. ನಾನು ಫಾಸ್ಟ್ ಹೋಗುತ್ತೆ ಮಾಡಿದ್ದೆ ಅದು. ಇದೆಂತ ತುಂಬ ನಿಧಾನ ಹೋಗುತ್ತೆ ಅದು. ಇವಿಷ್ಟೇ ಶಾಪಿಂಗ್ಗಳು ನೋಡಿದ್ರಲ್ವಾ.
ಇಷ್ಟೇ ಇವತ್ತಿನ ವಿಡಿಯೋ. ಏನೂ ಸ್ಪೆಷಲ್ ಇಲ್ಲ, ಮಾಡೋಕ್ಕೂ ಅಷ್ಟು ಶಕ್ತಿ ಇಲ್ಲ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೇನೆ ಅಮ್ಮನ ಜೊತೆ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ಮಾಡ್ತೀನಿ, ನಾನು ತೋರಿಸ್ತಾ ಇರ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮ್ಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ. ಬಾಯ್ ಹೇಳಮ್ಮ ಎಲ್ಲರಿಗೂ. ಬಾಯ್. ಬಾಯ್.